ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಕರ್ತನೇ, ಈ ವಾರದ ಮೊದಲನೇ ದಿನದಲ್ಲಿ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹೌದು ಕರ್ತನೆ, ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಒಂದು ಕರ್ತನೆ ಮಾಧ್ಯಮದ ಮೂಲಕ ಆರಾಧನೆಯಲ್ಲಿ ಭಾಗಿಗಳಾಗುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು. ಪ್ರತ್ಯೇಕವಾಗಿ ಇಂದು ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳು ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ, ನಮ್ಮ ಪ್ರೀತಿಯ ತಂದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಮತ್ತು ಆವರ್ತಿ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. 84ನೇ ಕೀರ್ತನೆಯಲ್ಲಿ ಕೋರಹಿಯರು ಹಾಡಿರುವಂಥದ್ದು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಈ ಜಾಲೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಕೋರಹಿಯರು ಹೇಳಿದ ರೀತಿಯಲ್ಲಿ ಚೈತನ್ಯ ಸ್ವರೂಪನಾದ ದೇವರೇ, ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಈ ಮುಂಜಾನೆಯಲ್ಲಿ ಅನೇಕರಿಗೆ ಲಭಿಸದೇ ಇರುವಂತಹ ಸಂದರ್ಭ, ಅನೇಕರಿಗೆ ಲಭಿಸದೇ ಇರುವಂತಹ ಭಾಗ್ಯ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಅಬೀಮೆಲೆಕನಿನ ಕೈಯಿಂದ ತಪ್ಪಿಸಿಕೊಂಡಂತಹ ದಾವೀದ 34ನೇ ಕೀರ್ತನೆಯನ್ನ ರಚಿಸುವಾಗ ಆಡಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಮರಣವನ್ನ ಮುಖಾಮುಖಿಯಾಗಿ ಕಂಡಂತಹ ವ್ಯಕ್ತಿಯಾಗಿದ್ದ ದಾವೀದನು ತಾನೇ ಹೇಳಿರುವಂಥದ್ದು, ನನಗೂ ಮರಣಕ್ಕೂ ಕೇವಲ ಒಂದು ಗೇಣು ಮಾತ್ರ ಅಂತರ. ಸೌಲನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭಗಳು, ಅಬೀಮೆಲೆಕನ ಮುಂಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭಗಳು, ಮರಣವನ್ನ ಮುಖಾಮುಖಿಯಾಗಿ ಕಂಡಂತಹ ದಾವೀದ ತದನಂತರ ಈ ಒಂದು ಕೀರ್ತನೆಯನ್ನ ರಚಿಸುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ. ಇದೇ ದಾವೀದ ಮತ್ತೊಂದು ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ಸತ್ತವರು ಯೆಹೋವನ್ನ ಸ್ತುತಿಸೋದಿಲ್ಲ, ಮೌನ ಲೋಕವನ್ನು ಸೇರಿದವರು ಯಾರು ನಿನ್ನ ಕೃತ್ಯವನ್ನು ಹೊಗಳೋದಿಲ್ಲ. ಸೊ ಹೀಗಿರಲಾಗಿ ಬದುಕಿರುವಂತಹ ನಾನು, ಬದುಕಿರುವ ದಿನವೆಲ್ಲ ನನ್ನನ್ನು ಬದುಕಿಸಿರುವಂತಹ ಕರ್ತನನ್ನ ಎಡಬಿಡದೆ ಕೊಂಡಾಡ್ತೇನೆ. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನ ಕೊಟ್ಟಿದ್ದಾರೆ, ಇನ್ನೊಂದು ಭಾನುವಾರವನ್ನ ಕೊಟ್ಟಿದ್ದಾರೆ. ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ ಮುಂದಿನ ಭಾನುವಾರ ನಮ್ಮ ಆಲೋಚನೆಯಲ್ಲಿ ಇರುವಂಥದ್ದಲ್ಲ. ಮುಂದಿನ ದಿನ
ನಮ್ಮ ಆಲೋಚನೆಯಲ್ಲಿ ಇರುವಂಥದ್ದಲ್ಲ, ಅದು ದೈವಿಕವಾದ ಪದ್ಧತಿ. ಸೊ ಹೀಗಿರಲಾಗಿ ಈ ದಿನ, ಈ ಕ್ಷಣ, ಈ ಸಂದರ್ಭ ದೇವರು ನಮಗೆ ಕೊಟ್ಟಿರಲಾಗಿ ಕೃತಜ್ಞತಾ ಭಾವದಿಂದ ಆತನನ್ನ ನಾವು ಹಾಡಿ ಅರಸುವಂಥವರಾಗಿರುವ ಹಾಡಿನ ಒಂದು ಚರಣ, ಆಹಾ ಹಾ ಹಾ ಎಂದು ನೋಡ್ವೆ ಯೇಸು ರಾಜನ. ಒಂದು ನಿರೀಕ್ಷೆಯ ಹಾಡು. ಪ್ರತಿಯೊಬ್ಬ ದೇವರ ಮಗನ ಒಂದು ನಿರೀಕ್ಷೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಬರೋಣ ಅಥವಾ ಯೇಸು ಕ್ರಿಸ್ತನೊಂದಿಗೆ ಇರುವಂತಹ ವಾಸ. ಆ ಒಂದು ನಿರೀಕ್ಷೆಯ ಹಾಡನ್ನ ಈ ಮುಂಜಾನೆಯಲ್ಲಿ ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ ಎಂದು ನೋಡ್ವೆ ಯೇಸು ರಾಜನ, ಎಂದು ನೋಡ್ವೆ ಯೇಸು ರಾಜನ. ಅಂತ್ಯಕಾಲ ಬಂದಿದೆ, ಏರಿ ಹೋಗ್ವೆವು ನಾವೆಲ್ಲ. ಅಂತ್ಯಕಾಲ ಬಂದಿದೆ, ಏರಿ ಹೋಗ್ವೆವು ನಾವೆಲ್ಲ. ರಾಜಾದಿರಾಜನು ಬೇಗ ಬರ್ವನು ಪ್ರಿಯರೇ, ರಾಜಾದಿರಾಜನು ಬೇಗ ಬರ್ವನು ಪ್ರಿಯರೇ. ಎಂದು ನೋಡ್ವೆ ಯೇಸು ರಾಜನ. ತುತ್ತೂರಿಯ ಶಬ್ದವು ಕೇಳುವಾಗ ನಾವೆಲ್ಲ, ತುತ್ತೂರಿಯ ಶಬ್ದವು ಕೇಳುವಾಗ ನಾವೆಲ್ಲ. ಹಲ್ಲೆಲೂಯಾ ಗೀತ ಹಾಡಿ ಹಾರಿ ಹೋಗ್ವೆವು, ಹಲ್ಲೆಲೂಯಾ ಗೀತ ಹಾಡಿ ಹಾರಿ ಹೋಗ್ವೆವು. ಎಂದು ನೋಡ್ವೆ ಯೇಸು ರಾಜನ, ಎಂದು ನೋಡ್ವೆ ಯೇಸು ರಾಜನ. ಲೋಕದೋ ನಾವೆಷ್ಟು ನಿಂದಿಸಲ್ಪಟ್ಟರು, ಲೋಕದೋ ನಾನೆಷ್ಟು ನಿಂದಿಸಲ್ಪಟ್ಟರು. ಮೇಘದೊಳ್ವದುವಂತೆ ಭಾಗ್ಯ ಕಾಲ ಇರುವುದು, ಮೇಘದೊಳ್ವದುವಂತೆ ಭಾಗ್ಯ ಕಾಲ ಇರುವವು. ಎಂದು ನೋಡ್ವೆ ಯೇಸು ರಾಜನ. ಮುಳ್ಳಿನ ಕಿರೀಟವನ್ನು ಧರಿಸಿ ಹೋದ ಯೇಸುವೆ, ಮುಳ್ಳಿನ ಕಿರೀಟವನ್ನು ಧರಿಸಿ ಹೋದ ಯೇಸುವೆ. ಒಂದ್ ಕಿರೀಟ ಧರಿಸಿ ಬರುವ ಮಹಿಮೆಯನ್ನು ನೋಡ್ವೆವು, ಒಂದ್ ಕಿರೀಟ ಧರಿಸಿ ಬರುವ ಮಹಿಮೆಯನ್ನು ನೋಡ್ವೆವು. ಎಂದು ನೋಡ್ವೆ ಯೇಸು ರಾಜನ. ದೂತ ಸಂಘವೆಲ್ಲವೂ ಆಡಿ ಸ್ತುತಿಸುವ ದೇಶದೋಳ್, ದೂತ ಸಂಘವೆಲ್ಲವೂ ಆಡಿ ಸ್ತುತಿಸುವ ದೇಶದೋಳ್. ಕರ್ತನ್ ಮುಂದೆ ನಾನು ನಿಂತು ಸ್ತೋತ್ರ ಗೀತೆ ಆಡ್ವೇನು, ಕರ್ತನ್ ಮುಂದೆ ನಾನು ನಿಂತು ಸ್ತೋತ್ರ ಗೀತೆ ಆಡ್ವೇನು. ಎಂದು ನೋಡ್ವೆ ಯೇಸು ರಾಜನ, ಎಂದು ನೋಡ್ವೆ ಯೇಸು ರಾಜನ. ಎಂದು ನೋಡ್ವೆ ಯೇಸು ರಾಜನ. ಹಲ್ಲೆಲೂಯಾ. ಎಂದು ನೋಡ್ವೆ ಯೇಸು ರಾಜನ. ಅಂತ್ಯಕಾಲ ಬಂದಿದೆ, ಏರಿ ಹೋಗ್ವೆವು ನಾವೆಲ್ಲ. ರಾಜಾದಿರಾಜನು ಬೇಗ ಬರುವನು ಪ್ರಿಯರೇ. ನೋಡಿ ಅದರ ಕೊನೆಯ ಸ್ಟ್ಯಾನ್ಸ, ದೂತ ಸಂಘವೆಲ್ಲವೂ ಆಡಿ ಸ್ತುತಿಸುವ ದೇಶದೋಳು. ಕರ್ತನ್ ಮುಂದೆ
ನಾನು ನಿಂತು ಸ್ತೋತ್ರ ಗೀತ ಹಾಡಬೇಡು. ನೋಡಿ, ಪ್ರಕಟಣೆ ಪುಸ್ತಕವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೂತ ಗಣಗಳು ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಅದರ 11ನೇ ವಾಕ್ಯದಿಂದ, ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. 13ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವರು ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳಿ ದೇವರನ್ನ ಆರಾಧಿಸಿದರು ಎಂಬುದಾಗಿ. ನೋಡಿ, ಇಲ್ಲಿ ಹಾಡುಗಾರ ಹೇಳಿರುವಂಥದ್ದು, ದೂತ ಸಂಘವೆಲ್ಲವೂ ಆಡಿ ಸ್ತುತಿಸುವ ದೇಶದೋಳ್ ಕರ್ತನ ಮುಂದೆ ನಾನು ನಿಂತು ಸ್ತೋತ್ರ ಗೀತೆಯನ್ನ ಆಡುವೆನು. ಸೊ ಇಂತಹ ಅದ್ಭುತವಾದಂತಹ, ಶ್ರೇಷ್ಠವಾದಂತಹ ಒಂದು ಆಶೀರ್ವಾದವನ್ನ, ಒಂದು ಭರವಸೆಯನ್ನ, ಒಂದು ನಿರೀಕ್ಷೆಯನ್ನ ಸರ್ವಶಕ್ತನಾದ ದೇವರು ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಪ್ರಿಯರೇ, ನಮಕ್ಕಿಂತಲೂ ಶ್ರೇಷ್ಠರು ಲೋಕದಲ್ಲಿ ಬೇರೆ ಯಾರಾದರೂ ಉಂಟೋ? ನಮ್ಮ ಈ ಮರುಭೂ ಪ್ರಯಾಣವನ್ನ ಮುಕ್ತಾಯಗೊಳಿಸಿದ ನಂತರ ನಾವು ಪರಲೋಕದಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಆತನ ದೂತರ ಮುಂದೆ, ಆತನ ದೂತರೊಂದಿಗೆ ಸ್ತುತಿಸುವಂತಹ, ಆರಾಧಿಸುವಂತಹ ಆ ಶ್ರೇಷ್ಠವಾದ ಭಾಗ್ಯ ನಮಗಲ್ಲದೆ ಈ ಲೋಕದಲ್ಲಿ ಇನ್ಯಾರಿಗೆ ಉಂಟು? ಸೊ ಇಂದು ನಮ್ಮ ಸಭೆಗಳಲ್ಲಿ ಇರುವಂತಹ ಕೊಯರ್ಗಳಲ್ಲಿ, ಗಾನ ವೃಂದಗಳಲ್ಲಿ ನಮಗೆ ಆಡುವುದಕ್ಕೆ ಅವಕಾಶಗಳು ಲಭಿಸದೇ ಇರಬಹುದು, ಅಥವಾ ಈ ಗಾನ ಸಂಘದವರು ನಮ್ಮನ್ನ ಸೇರಿಸಿಕೊಳ್ಳದೆ ಇರಬಹುದು. ಪ್ರಿಯರೇ, ನನ್ನ ಒಂದು ಅನುಭವ, 13 ವರ್ಷ ಪ್ರಾಯವಿರುವಾಗ ನಮ್ಮ ಸಭೆಯಲ್ಲಿ ನಡೆದಂತಹ ಒಂದು ಸುವಾರ್ತಾ ಕೂಟಕ್ಕೆ ಸಭೆಯ ಕೆಲವು ವ್ಯಕ್ತಿಗಳು ಒಂದು ಕೊಯರನ್ನ ಮಾಡಿದಾಗ ನಾನು ಅವರ ಮಧ್ಯದಲ್ಲಿ ನಿಂತಿದ್ದೇನೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಕೆಲವು ವ್ಯಕ್ತಿಗಳು ಹೇಳಿದ್ರು, ಗ್ಲಾಡ್ಸನ್ ಇಲ್ಲಿ ಆಡೋದಾದ್ರೆ ನಾವು ಆಡೋದಿಲ್ಲ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ? ಒಂದು ದಿನ ಬರ್ತದೆ, ಆ ದಿನದಲ್ಲಿ ದೂತ ಸಂಘಗಳು 24 ಮಂದಿ ಹಿರಿಯರು, 4 ಜೀವಿಗಳು, ಲಕ್ಷೋಪಲಕ್ಷ ದೂತ ಸಂಘ, ಅನ್ಕೌಂಟಬಲ್ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ದೇವರನ್ನ ಸ್ತುತಿಸುವಂತಹ, ದೇವರನ್ನ ಆರಾಧಿಸುವಂತಹ ಆ ಒಂದು ಸಂದರ್ಭದಲ್ಲಿ
ನಾವುಗಳು ಕರ್ತನ ಮುಂದೆ ನಿಂತು ಆತನನ್ನು ಆರಾಧಿಸುವ ದಿನ ಅತಿ ಸನಿಹವಾಗಿದೆ ಪ್ರಿಯರೇ. ಸೊ ಇದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಯಾವುದಾದರೂ ನಮ್ಮ ಜೀವಿತದಲ್ಲಿ ಉಂಟಾ? ಯೋಚನೆ ಮಾಡಿ. ಅಂದರೆ ಕ್ರೈಸ್ತತ್ವದ ಅಪೂರ್ಣವಾದಂಥ ಆಶೀರ್ವಾದ ಅನ್ನುವಂಥದ್ದು ಈ ಲೋಕದಲ್ಲಿ ಏನನ್ನಾದರೂ ಹೊಂದಿಕೊಳ್ಳುವಂಥದ್ದಲ್ಲ, ಈ ಲೋಕದಲ್ಲಿ ಏನನ್ನಾದರೂ ಗಳಿಸುವಂಥದ್ದಲ್ಲ. ಕ್ರೈಸ್ತತ್ವದ ಪೂರ್ಣವಾದ ಆಶೀರ್ವಾದ ಅನ್ನುವಂಥದ್ದು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವ ರೀತಿಯಲ್ಲಿ, ಸೊ ನಾನಿರುವಲ್ಲಿ ನೀವು ಇರಬೇಕು. ಸೊ ಅಲ್ಲಿ ದೂತಗಣಗಳು ದೇವರನ್ನ ಹಾಡಿ ಸ್ತುತಿಸುವಂತಹ ಆ ಸಂದರ್ಭದಲ್ಲಿ ಆ ದೂತಗಣದೊಂದಿಗೆ ನಾನು ಸೇರಿ ನನ್ನ ರಕ್ಷಕನನ್ನ, ನನ್ನ ವಿಮೋಚಕನನ್ನ ಆರಾಧಿಸುವಂತಹ ಆ ಶ್ರೇಷ್ಠವಾದ ಗಳಿಗೆ. ಪ್ರಿಯರೇ, ಲೆಟ್ ಅಸ್ ಎಂಜಾಯ್ ಅವರ್ ಲೈಫ್. ಈ ಶ್ರೇಷ್ಠವಾದಂತಹ ಒಂದು ಆಶೀರ್ವಾದವನ್ನ ದೇವರು ನಮ್ಮ ಮುಂದೆ ಇಟ್ಟಿರಲಾಗಿ ನಾವುಗಳು ಆತನನ್ನ ಆರಾಧಿಸುವಂಥವರಾಗಿರಬೇಕು, ನಾವುಗಳು ಆತನನ್ನ ಸ್ತುತಿಸುವಂಥವರಾಗಿರಬೇಕು. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನ ತಿಳಿಸ್ತಾ ಇದ್ದೇನೆ. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ ನಾವು ಬಂದಿದ್ದೇವೆ. ಆರಾಧನೆ ಅನ್ನುವಂಥದ್ದು ದೇವರಿಗೆ ಸಲ್ಲತಕ್ಕ ಘನತೆಯನ್ನ, ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ ಸಲ್ಲಿಸುವಂಥದ್ದಾಗಿದೆ. ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ದಾವೀದನು ಹೇಳಿದಂತ ಒಂದು ಮಾತು, ಸತ್ತವರು ಯೆಹೋವನನ್ನು ಸ್ತುತಿಸೋದಿಲ್ಲ. 115ನೇ ಕೀರ್ತನೆ ಅದರ 17ನೇ ವಾಕ್ಯದಲ್ಲಿ ಕೀರ್ತನಗಾರನು ಬರೆದಿರುವಂಥದ್ದು, ಸತ್ತವರು ಯೆಹೋವನನ್ನು ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರಲ್ಲಿ ಯಾರು ಆತನನ್ನ ಕೀರ್ತಿಸುವುದಿಲ್ಲ. ನಾವು ಇಂದಿನಿಂದ ಸದಾಕಾಲವು ಯೆಹೋವನನ್ನ ಕೊಂಡಾಡುವೆವು, ಯೆಹೋವನಿಗೆ ಸ್ತೋತ್ರ. ಈ ಜನವರಿ 19, 2025 ಭಾನುವಾರ ದೇವರು ನಮಗೆ ಕೊಟ್ಟಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ. ಮುಂದಿನ ಭಾನುವಾರ ನಮ್ಮ ಮುಂದೆ ಇದೆಯೋ ಇಲ್ಲವೋ ಎಂಬುದು ನಮಗೆ ತಿಳಿಯದ ವಿಷಯವಾಗಿದೆ. ಇಟ್ ಮೇ ಬಿ, ಇಟ್ ಮೇ ನಾಟ್ ಬಿ. ನಾವು ಬದುಕಬಹುದು, ಬದುಕದೇ ಇರಬಹುದು. ನಾವು ಆರೋಗ್ಯವಂತರಾಗಿರಬಹುದು, ಅನಾರೋಗ್ಯವಾಗಿ ಮಾರ್ಪಡಬಹುದು. ಆದರೆ ಇವತ್ತು ನಮಗೆ ದೇವರು ಆರೋಗ್ಯವನ್ನ, ಅವಕಾಶವನ್ನ ಕೊಟ್ಟಿರುವಾಗ ದೇವರನ್ನ ಸ್ತುತಿಸುವುದಕ್ಕೆ, ಆಲಯಗಳಿಗೆ ಹೋಗುವುದಕ್ಕೆ. ಇದು ಅನೇಕರು ದೇವಾಲಯವನ್ನ ಆಲಸ್ಯ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮಾಧ್ಯಮದ ಮುಂದೆ ಕುಳಿತುಕೊಂಡು ದೇವರನ್ನ ಆರಾಧಿಸುವಂತಹ ದೊಡ್ಡ ಗುಂಪು ಜನ ಇಂದು ನಮ್ಮ ದೇಶದಲ್ಲಿ ಉಂಟು ಪ್ರಿಯರೇ. ಅನಾರೋಗ್ಯ ಪೀಡಿತರು ದೇವರನ್ನ ಆರಾಧಿಸುವಂಥದ್ದು ಒಂದು ವಿಧದಲ್ಲಿ ಸರಿಯಾದರೆ, ಆರಾಧನೆಗೆ ಹೋಗದೆ ಮನೆಯಲ್ಲಿ ಕುಳಿತು ತಮ್ಮ ದೈನಂದಿನ ಕೆಲಸವನ್ನ ಮಾಡಿಕೊಂಡು ಈ ರೀತಿ ಲೈವನ್ನ ವೀಕ್ಷಿಸುವಂಥದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದೇವ, ದೇವರನ್ನ ಸ್ತುತಿಸುವಂಥವರಾಗಿದ್ದೇವ. ಪ್ರಿಯರೇ, ಇವತ್ತು ಮೇಂಟೆನೆನ್ಸ್ ಸಭೆಗಳು ಸಭಾ ಐಕ್ಯತಾ ಭಾನುವಾರವನ್ನ ಆಚರಿಸ್ತಾ ಇದ್ದಾರೆ. ಎಕ್ಯುಮೆನಿಕಲ್ ಸಂಡೇ, ಪಂಗಡೇತರ ಭಾನುವಾರ.
ಅಂದರೆ ವಿವಿಧ ಡಿನಾಮಿನೇಷನ್ಗಳು, ಪ್ರತ್ಯೇಕವಾಗಿ ಮೇನ್ಲೈನ್ ಡಿನಾಮಿನೇಷನ್ಗಳು ಒಟ್ಟಾಗಿ ಸೇರಿ ಜನವರಿ ತಿಂಗಳ ಈ 3ನೇ ಭಾನುವಾರವನ್ನ ಸಭಾ ಐಕ್ಯತಾ ಭಾನುವಾರ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಎಕ್ಯುಮೆನಿಕಲ್ ಎಂಬುವಂಥ ಪದ ವಿವಿಧ ಸಭೆಗಳನ್ನು ಒಟ್ಟಿಗೆ ಸೇರಿಸುವಲು ಬಳಸುವಂತಹ ಒಂದು ಪದ. ಸೊ ಇದರ ಒಂದು ಉದ್ದೇಶ ಅನ್ನುವಂಥದ್ದು ವಿಭಿನ್ನ ಕ್ರೈಸ್ತ ಪಂಗಡದವರು ಪರಸ್ಪರ ಸಂಬಂಧವನ್ನ ಬೆಳೆಸಿ ಕ್ರೈಸ್ತ ಐಕ್ಯತೆಯನ್ನ ಉತ್ತೇಜಿಸುವುದಕ್ಕೋಸ್ಕರವಾಗಿ ಒಟ್ಟಾಗಿ ಸೇವೆ ಮಾಡಬೇಕೆಂಬ ಒಂದು ಪರಿಕಲ್ಪನೆಯ ತತ್ವವಾಗಿದೆ. ಪ್ರತ್ಯೇಕವಾಗಿ ಈ ಒಂದು ವಾರ ಅಂದರೆ ಜನವರಿ ತಿಂಗಳಿನ 3ನೇ ಭಾನುವಾರದ ಹಿಂದಿನ ಶನಿವಾರದಿಂದ 3ನೇ ಭಾನುವಾರದ ಶನಿವಾರದ ತನಕ ಸುಮಾರು 7 ದಿನ ಮೇನ್ಲೈನ್ ಸಭೆಗಳು ತಮ್ಮ ಸಭೆಗಳಲ್ಲಿ ಪ್ರಾರ್ಥನೆಯನ್ನ ಆಯೋಜಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಂತಹ ದಿನಗಳಲ್ಲಿ ಪ್ರತಿಯೊಂದು ಸಭೆಯವರು ಇತರೆ ಸಭೆಯ ಸಭಾಪಾಲಕರನ್ನ ತಮ್ಮ ಸಭೆಗೆ ಕರೆಸಿ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯ ಧ್ಯಾನದಲ್ಲಿಯೂ ತಮ್ಮನ್ನ ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಒಂದು ವಿಧದಲ್ಲಿ ಇದು ಒಂದು ಅತ್ಯುತ್ತಮವಾದಂತಹ ಒಂದು ತೀರ್ಮಾನವೆಂದರೆ ತಪ್ಪಾಗಲಾರದು. ಆದರೆ ಕೆಲವು ಇಂಡಿಪೆಂಡೆಂಟ್ ಸಭೆಗಳು ಇವುಗಳಿಂದ ದೂರ ಉಳಿದಿರುವಂಥದ್ದನ್ನು ಸಹ ನಾವು ನೋಡುತ್ತೇವೆ. ಅದಕ್ಕೆ ಅವರು ಹೇಳುವಂತಹ ಕಾರಣ ವಿಭಿನ್ನವಾಗಿರುವಂಥದ್ದು. ಒಂದು ಡಾಕ್ಟ್ರಿನಲ್ ಇಶ್ಯೂ ಎಂತಾರೆ, ಉಪದೇಶಕರವಾದಂತಹ ಕೆಲವು ವಿಚಾರಗಳು ಎಂಬುದಾಗಿ. ಅದು ಏನೇ ಆಗಿದ್ರೇನು ಅದು ಅವರವರ ಉದ್ದೇಶ ಶುದ್ಧಿಗೆ ಬಿಟ್ಟಂತಹ ವಿಚಾರವಾಗಿದೆ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ತನ್ನೊಂದಿಗಿದ್ದ ಶಿಷ್ಯರ ಬಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ಯೇಸು ಫಿಲಿಪ್ಪರನ ಕೈಸರೆಯ ಎಂಬ ಪಟ್ಟಣಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಅದಕ್ಕೆ ಜನರು ಮನುಷ್ಯಕುಮಾರನನ್ನು ಯಾರು ಎಂದು ಅನ್ನುತ್ತಾರೆ ಎಂಬ ಪ್ರಶ್ನೆಯನ್ನ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಶಿಷ್ಯರು ಜನರು ಯೇಸುಸ್ವಾಮಿಯನ್ನು ಯಾರು ಎಂಬುದಾಗಿ ಹೇಳುತ್ತಾರೆ ಎಂಬ ವಿಚಾರವನ್ನ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಶಿಷ್ಯರು ಹೇಳ್ತಾ ಇದ್ದಾರೆ, ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಇನ್ನು ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಯೆರೆಮೀಯನು ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ. ನೋಡಿ, ಇದು ಯಾರು ಈ ಪ್ರಶ್ನೆಗೆ ಯೇಸುಸ್ವಾಮಿ ಕೇಳಿದಂಥ ಪ್ರಶ್ನೆಗೆ
ಉತ್ತರವನ್ನ ಕೊಡುವಂಥದ್ದು ಯಾರು? ಯಹೂದ್ಯರು. ನೋಡಿ, ಪ್ರವಾದನಾ ಪುಸ್ತಕದಲ್ಲಿ ಮಸೀಯನ ಬರೋಣದ ಕುರಿತಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹೇರುತ್ತಾಳೆ ಎಂಬ ವಿಚಾರವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಾಗ ಯೇಸು ಸ್ವಾಮಿ ತನ್ನನ್ನ ಕುರಿತಾಗಿ ಜನರು ಏನನ್ನು ಹೇಳುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಜನರ ಪ್ರತಿಕ್ರಿಯೆ ಅನ್ನುವಂಥದ್ದು, ಇವನು ಸ್ನಾನಿಕನಾದ ಯೋಹಾನ ಅಥವಾ ಎಲಿಯ ಅಥವಾ ಯೆರೆಮ್ಯ ಅಥವಾ ಯಾವುದೋ ಒಬ್ಬ ಪ್ರವಾದಿ. ಸೊ ತದನಂತರ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ಸೊ ನೀವು ನನ್ನನ್ನು ಯಾರನ್ನುತ್ತೀರಿ? ತಕ್ಷಣಕ್ಕೆ ಪೇತ್ರ, ನೀನು ಬರಬೇಕಾಗಿರುವ ಕ್ರಿಸ್ತನು ಅಥವಾ ನೀನು ಮಸ್ಸೀಯನು. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದ 54ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲಿ ಜಡಿದ ಮೇಲೆ ಅದರ 54ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೋಡಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು 50ನೇ ವಾಕ್ಯದಿಂದ ನಾವು ನೋಡುವಾಗ, ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಆಮೇಲೆ ಭೂಮಿಯು ಅದರಿತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು. ಮತ್ತು ಆತನು ಎದ್ದು ಬಂದ ಮೇಲೆ, ನೋಡಿ 54ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು. ಒಬ್ಬ ಶತಾಧಿಪತಿ ಹೇಳ್ತಾ ಇದ್ದಾನೆ, ಯೇಸುಸ್ವಾಮಿಯ ಮರಣದ ನಂತರವಾಗಿ ಈತ ನಿಜವಾಗಿಯೂ ದೇವಕುಮಾರನು. ನೋಡಿ, ಇಲ್ಲಿ ಯಹೂದ್ಯರು ಈತನನ್ನ ಯೇಸುವನ್ನ ಸ್ನಾನಿಕನಾದ ಯೋಹಾನನು, ಎಲಿಯನು, ಯೆರೆಮ್ಯನು ಅಥವಾ ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೇಳುತ್ತಿರುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ. ಆಗ ಪೇತ್ರನು ಹೇಳುವಂಥದ್ದು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು. ಸೊ ಅಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದಂತಹ ಒಂದು ಮಾತು, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾಗದು. ಸೊ ಯು ಆರ್ ಎ ಪೀಟರ್. ಸೊ ಐ ವಿಲ್ ಬಿಲ್ಡ್ ಮೈ ಚರ್ಚ್, ನಾನು ನನ್ನ ಸಭೆಯನ್ನು ಕಟ್ತೇನೆ. ಪ್ರಿಯರೇ, ಇಂದು ವಿಭಿನ್ನವಾದ ಡಿನೋಮಿನೇಷನ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತರರನ್ನ ಹೀಯಾಳಿಸುವಂತಹ ನಾವುಗಳು, ಇತರರನ್ನ ಪ್ರಶ್ನಿಸುವಂತಹ ನಾವುಗಳು ನಮ್ಮಲ್ಲಿರುವಂತಹ ನ್ಯೂನತೆಯನ್ನ ಕಾಣದೇ ಇರುವಂಥದ್ದು ವಿಪರ್ಯಾಸದ ಸಂಗತಿಯಾಗಿದೆ. ನೋಡಿ, ಯೇಸು ಸ್ವಾಮಿ ಯಾವುದೋ ಒಂದು ಪಂಗಡದ ಸಭೆಯನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಂಥದ್ದಲ್ಲ. ಯೇಸು ಸ್ವಾಮಿಯ ಉದ್ದೇಶ ಇಡೀ ಮನುಕುಲ ತನ್ನನ್ನು ಅಂಗೀಕರಿಸಿ ತನ್ನ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು
ದೇವರ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ ಆಗಿದೆ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಇಲ್ಲಿ ದೇವರು ಒಂದು ಸಭೆಯನ್ನ ಪ್ರೀತಿ ಮಾಡಿ ಅಲ್ಲ, ಅಥವಾ ದೇವರು ಒಂದು ಸಂಸ್ಥೆಯನ್ನ ಪ್ರೀತಿ ಮಾಡಿ ಅಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಆತನನ್ನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ. ಸಭೆ ಅನ್ನುವಂಥದ್ದು ಜಾಗತಿಕವಾಗಿರುವಂಥದ್ದು. ಇಟ್ಸ್ ಎ ಯೂನಿವರ್ಸಲ್ ಚರ್ಚ್. ಆದರೆ ಇವತ್ತು ನಾವು ನೂರಾರು ಪಂಗಡಗಳನ್ನ ನಮ್ಮ ಕ್ರೈಸ್ತತ್ವದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಿಂತಲೂ ವಿಪರ್ಯಾಸವಾದ ಸಂಗತಿ ಎನ್ನುವಂಥದ್ದು, ಪ್ರತಿಯೊಂದು ಸಂಘಗಳು, ಪ್ರತಿಯೊಂದು ಪಂಗಡಗಳು ನಾವೇ ನಿಜವಾದ ಕ್ರೈಸ್ತರು ಎಂಬುದಾಗಿ ಕರೆಸಿಕೊಳ್ಳುತ್ತಿರುವಂಥದ್ದು. ಯಾವ ಪಂಗಡದ ಹೆಸರನ್ನ ಹೆಸರಿಸುವುದಕ್ಕೆ ನಾನು ಬಯಸೋದಿಲ್ಲ ಪ್ರಿಯರೇ. ಅದು ನೋಡಿ, ಇಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ತೇನೆ. ಐ ವಿಲ್ ಬಿಲ್ಡ್ ಮೈ ಚರ್ಚ್. ವಿವಿಧ ಪಂಗಡಗಳಿಗೆ, ವಿವಿಧ ಸಂಘಗಳಿಗೆ ಅಥವಾ ವಿವಿಧ ಡಿನಾಮಿನೇಷನ್ಗಳಿಗೆ ಸೇರಿರುವಂತಹ ಪ್ರೀತಿಯ ದೇವಜನರೇ, ದೇವರ ಸೇವಕರೇ, ನೀವು ಕಟ್ಟುತ್ತಿರುವಂಥದ್ದು ಕ್ರಿಸ್ತನ ಸಭೆಯನ್ನು ಅಥವಾ ನಿಮ್ಮ ಪಂಗಡದ ಸಭೆಯನ್ನು. ನೋಡಿ, ಇಂದು ಕ್ರೈಸ್ತತ್ವದಲ್ಲಿ ಕ್ರೈಸ್ತರಲ್ಲಿ ಐಕ್ಯತೆ ಇಲ್ಲದೆ ಇರುವಂತಹ ಒಂದು ಪ್ರತೀತಿ. ನೋಡಿ, ಯೇಸುಸ್ವಾಮಿ ಒಂದು ದೆವ್ವವನ್ನ ಹೊರಹಾಕಿದಂತಹ ಸಂದರ್ಭದಲ್ಲಿ ಫರಿಸಾಯರು ಹೇಳಿದ್ರು, ಇವನು ಬೆಲ್ಜೆಬೂಲನ ಸಹಾಯದಿಂದ, ಅಂದ್ರೆ ಸೈತಾನನ ಅಧಿಪತಿಯ ಸಹಾಯದಿಂದ ಸೈತಾನನನ್ನು ಹೊರ ಹಾಕ್ತಾ ಇದ್ದಾನೆ ಎಂಬುದಾಗಿ. ಅಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಸೈತಾನನ ಸಮಾಜದಲ್ಲಿ ಹೊಂದಾಣಿಕೆ ಇಲ್ಲದೆ ಹೋಗ್ಬಿಟ್ರೆ ಸೈತಾನನ ಸಮಾಜ ಯಾವ ರೀತಿ ಉಳಿತದೆ? ಇದರ ಇನ್ನೊಂದು ಭಾಗವನ್ನ ಕ್ರೈಸ್ತರಾದ ನಾವುಗಳು ಯೋಚಿಸಬೇಕಾಗಿರುವಂಥದ್ದು ಬಹಳ ಅನಿವಾರ್ಯ. ಕ್ರೈಸ್ತರಾದ ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಹೋದರೆ ಯಾವ ವಿಧವಾಗಿ ಕ್ರಿಸ್ತನ ಸುವಾರ್ತೆಯನ್ನ ತಲುಪಿಸುವುದಕ್ಕೆ ಸಾಧ್ಯ? ಪ್ರಿಯರೇ, ಕ್ಯಾಚಿಂಗ್ ಫಿಶ್ ಇನ್ ದ ಅಕ್ವೇರಿಯಂ ಈಸ್ ಅನ್ ಈಸಿಯರ್ ಟಾಸ್ಕ್. ಅಂದ್ರೆ ಅಕ್ವೇರಿಯಂನಲ್ಲಿ ಇವತ್ತು ಪ್ರತಿಯೊಂದು ಮನೆಗಳಲ್ಲಿ ಅಕ್ವೇರಿಯಂ ಇದೆ. ಮೀನುಗಳನ್ನು ಸಾಕ್ತಾ ಇದ್ದಾರೆ, ಬಣ್ಣ ಬಣ್ಣದ ಮೀನುಗಳನ್ನ. ಕೆಲವರು ಅದೃಷ್ಟದ ಮೀನುಗಳನ್ನ ಮನೆಯಲ್ಲಿ ಸಾಕ್ತಾ ಇದ್ದಾರೆ. ಇವತ್ತು ಮನುಷ್ಯ ಯಾವುದಾದರೂ ರೀತಿಯಲ್ಲಿ ಆರ್ಥಿಕವಾಗಿ ಉನ್ನತಿಯನ್ನು ಹೊಂದಿಕೊಳ್ಳಬೇಕು ಎಂಬ ಉದ್ದೇಶದಿಂದ ವಿಭಿನ್ನವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದುದರಿಂದ ಪ್ರತಿಯೊಂದು ಮನೆಗಳಲ್ಲಿ, ಕ್ರೈಸ್ತರ ಮನೆಗಳಲ್ಲೂ ಸಹ ಅಕ್ವೇರಿಯಂಗಳು ಇವೆ. ಒಂದು ಕಾಲದಲ್ಲಿ ನಾನು ಇಟ್ಕೊಂಡಿದ್ದೆ, ಆದರೆ ಆರ್ಥಿಕವಾದ ಉನ್ನತಿಗೋಸ್ಕರವಾಗಿ ಎಲ್ಲ ಪ್ರಿಯರೇ. ಸೊ ನನಗೆ ಒಂದು ಕಾಲದಲ್ಲಿ ಇದ್ದಂಥ ಒಂದು ಕ್ರೇಜ್ ಅದು ಅಕ್ವೇರಿಯಂ. ಇವಾಗೆಲ್ಲ ನಿಲ್ಲಿಸ್ಬಿಟ್ಟ. ಈಗ ಸದ್ಯಕ್ಕೆ ಲವ್ ಬರ್ಡ್ ಇದೆ ಒಂದೆರಡು. ಸೊ ಕ್ಯಾಚಿಂಗ್ ಫಿಶ್ ಇನ್ ದ ಅಕ್ವೇರಿಯಂ ಇಸ್ ಅನ್ ಈಸಿಯರ್ ಟಾಸ್ಕ್. ಆದರೆ ಕ್ಯಾಚಿಂಗ್ ಫಿಶ್ ಇನ್ ದ ಓಷನ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಸಮುದ್ರದಲ್ಲಿ ಮೀನನ್ನ ಹಿಡಿಯುವಂಥದ್ದು ಬಹಳ ಕಷ್ಟಕರ.
ಆದರೆ ಅಕ್ವೇರಿಯಂನಲ್ಲಿ ಮೀನು ಹಿಡಿಯುವಂಥದ್ದು ಬಹಳ ಸುಲಭ. ಇವತ್ತು ಅನೇಕ ಕ್ರೈಸ್ತ ಸಂಘಗಳು, ಡಿನಾಮಿನೇಷನ್ಗಳು ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳು ಮೇಯ್ನ್ ಸಭೆಗಳಿಗೆ ಹೋಗುವಂತಹ ವಿಶ್ವಾಸಿಗಳ ತಲೆಯನ್ನ ಕೆಡಿಸಿ ತಮ್ಮ ಸಭೆಯನ್ನ ತುಂಬಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ವೇರ್ ಇಸ್ ದ ಯೂನಿಟಿ? ನಮ್ಮಲ್ಲಿ ಐಕ್ಯತೆ ಎಲ್ಲಿ ಉಂಟು? ಈ ಒಂದು ಎಕ್ಯುಮೆನಿಕಲ್ ಸಂಡೆಯ ಉದ್ದೇಶ ಅನ್ನುವಂಥದ್ದು, ಅಥವಾ ಈ ಒಂದು ಸಭಾ ಐಕ್ಯತಾ ಭಾನುವಾರದ ಉದ್ದೇಶ ಅನ್ನುವಂಥದ್ದು ಪರಸ್ಪರ ಐಕ್ಯತೆಯಲ್ಲಿ ಸಭಾ ವ್ಯತ್ಯಾಸ ಭೇದವಿಲ್ಲದೆ ಪರಸ್ಪರ ಐಕ್ಯತೆಯಲ್ಲಿ ಒಂದು ಪ್ರಾರ್ಥನೆಯ ಅಂತರಿಕ್ಷದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ತಾವಿರುವಂತಹ ಸ್ಥಳಗಳಲ್ಲಿ, ತಾವಿರುವಂತಹ ಊರುಗಳಲ್ಲಿ ಕ್ರಿಸ್ತನ ಸುವಾರ್ತೆಯನ್ನ ಅಥವಾ ದೇವರ ವಾಕ್ಯವನ್ನ ಇತರರಿಗೆ ತಲುಪಿಸುವಂಥದ್ದಾಗಿದೆ ಈ ಒಂದು ಭಾನುವಾರದ ಮುಖ್ಯ ಉದ್ದೇಶ. ಪ್ರಿಯರೇ, ಯೇಸುಸ್ವಾಮಿ ಪೇತ್ರನಿಗೆ ಹೇಳಿದಂಥ ಮಾತು, ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ, ಐ ವಿಲ್ ಬಿಲ್ಡ್ ಮೈ ಚರ್ಚ್. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಂದು ನಾವು ಕಟ್ಟುತ್ತಿರುವಂಥದ್ದು ದೈವಿಕ ಸಭೆಯೋ ಅಥವಾ ನಮ್ಮ ಡಿನೋಮಿನೇಷನ್ ಸಭೆಯೋ? ನಾವು ಇಂದು ನಮ್ಮ ಸಭೆಗಳಿಗೆ, ವಿಶ್ವಾಸಿಗಳಿಗೆ ಬೋಧಿಸುವಂಥದ್ದು ಸತ್ಯ ಸುವಾರ್ತೆಯೋ ಅಥವಾ ನಮ್ಮ ಡಿನೋಮಿನೇಷನಲ್ ಗಾಸ್ಪಲ್ಸ್? ಇವತ್ತು ಪ್ರತಿಯೊಂದು ಸಂಘಗಳಿಗೆ, ಪ್ರತಿಯೊಂದು ಸಭೆಗಳಿಗೆ ತಮ್ಮದೇ ಆದಂತಹ ಸುವಾರ್ತೆ, ತಮ್ಮ ಏಳಿಗೆಗಾಗಿ, ತಮ್ಮ ಆರ್ಥಿಕ ಲಾಭಕ್ಕಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ತಮ್ಮಿಷ್ಟದ ಪ್ರಕಾರವಾಗಿ ಬಗ್ಗಿಸಿ, ಕುಗ್ಗಿಸಿ ಪ್ರಸಂಗಿಸುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಈ ಒಂದು ವಿಚಾರದಲ್ಲಿ ಮುಂದಕ್ಕೆ ಹೋಗಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಅನೇಕ ಸಭೆಗಳು ದಿನಂಪ್ರತಿ ಉದ್ಭವವಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಬಂಡಿಗುಡ್ಡ ಎಂಬ ಒಂದು ಕಾಡಲ್ಲಿ ಇದ್ದೆ. ಭದ್ರಾವತಿಯಿಂದ ಸುಮಾರು 18 ಕಿಲೋಮೀಟರ್ ಒಂದು ಮೈನ್ಸ್. ನಮ್ಮ ತಂದೆಯವರಿಗೆ ಕೆಲಸ ಇತ್ತು. ಚಿಕ್ಕ ಪ್ರಾಯ, ನನಗೆ 4ನೇ ಕ್ಲಾಸು, 1ನೇ ತರಗತಿಯಿಂದ 4ನೇ ತರಗತಿಯಲ್ಲಿ ನಾನು ವಾಸಿಸಿದಂತಹ ಒಂದು ಸ್ಥಳ ಬಂಡಿಗುಡ್ಡ. ಅಲ್ಲಿ ಮೊದಲನೇ ಮಳೆ ಬೀಳುವಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಅಣಬೆಗಳು ಎದೊಳ್ತವೆ. ಇದು ಬಹಳ ರುಚಿಕರವಾದಂತಹ ಒಂದು ಅಣಬೆ. 2 ವಿಧವಾದ ಅಣಬೆ ಇರ್ತದೆ. ಕಾಡು ಅಣಬೆ ಇರ್ತದೆ, ಆಹಾರಕ್ಕೆ ಯೋಗ್ಯವಾದಂತಹ ಅಣಬೆ ಇರ್ತದೆ. ಆಹಾರಕ್ಕೆ ಯೋಗ್ಯವಾದ ಅಣಬೆಯನ್ನು ನಾವು, ನಮ್ಮ ತಂದೆ ಏನು ಮಾಡ್ತಾರೆ, ಅದನ್ನ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಕಿತ್ತಿಡ್ಕೊಂಡಿರ್ತಾರೆ. ಮಧ್ಯಾಹ್ನ ಬರುವಂಥ ಸಂದರ್ಭದಲ್ಲಿ ತಂದು ಅದನ್ನು ನಾವು, ನಮ್ಮ ತಾಯಿ ಅಡುಗೆ ಮಾಡ್ತಾರೆ, ನಾವು ತಿಂತಾ ಇದ್ವಿ. ಸೊ ಇಂದು ಅನೇಕ ಸಭೆಗಳು ಅಣಬೆ ರೂಪದಲ್ಲಿ ಎದ್ದೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಅಣಬೆ ಸಭೆಗಳಲ್ಲಿ ಇರುವಂತಹ ವಿಶ್ವಾಸಿಗಳು, ಒಂದು ಅವರ ಕುಟುಂಬದವರು, ಇಲ್ಲದೆ ಹೋದರೆ ಮೇಯ್ನ್ ಸಭೆಗಳಲ್ಲಿ, ಉದಾಹರಣೆಗೆ CSI ಸಭೆ, ಮರ್ತೋಮಾ ಸಭೆ,
ಕ್ಯಾಥಲಿಕ್ ಸಭೆ ಇಂತಹ ಸಭೆಗಳಿಗೆ ಹೋಗುವಂತಹ ವಿಶ್ವಾಸಿಗಳಿಗೆ ಅವರ ತಲೆ ಕೆಡಿಸಿ ಅವರನ್ನ ಇದರ ಒಂದು ಭಾಗವಾಗಿ ಮಾಡಿಕೊಂಡಿರ್ತಾರೆ. ನೋಡಿ, ದೇವರು ಪೇತ್ರನನ್ನ, ಅಂದ್ರೆಯನನ್ನ, ಯಾಕೋಬನನ್ನ, ಯೋಹಾನನನ್ನ ಕರೆದಂಥದ್ದು ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ. ಸೊ ಅವರ ದೌತ್ಯ, ಅವರ ಕೆಲಸವಾದಂಥದ್ದು ಮೀನನ್ನ ಹಿಡಿಯುವಂತಹ ಕೆಲಸ. ಎಲ್ಲಿ? ಸಮುದ್ರದಲ್ಲಿ. ಸೊ ಅಲ್ಲಿಂದ ದೇವರು ಅವರನ್ನ ಏನ್ ಮಾಡ್ದ? ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ದ. ಪ್ರಿಯರೇ, ದೇವರು ನಮ್ಮನ್ನ ಕರೆದಿರುವಂಥದ್ದು ಇತರೆ ಸಭೆಗಳಿಗೆ ಹೋಗುವಂತಹ ವಿಶ್ವಾಸಿಗಳನ್ನ ಕದಿಯುವುದಕ್ಕೋಸ್ಕರವಾಗಿ ಅಲ್ಲ. ಅವರು ಪರಲೋಕಕ್ಕೆ ಹೋಗ್ತಾರ ಬಿಡ್ತಾರ, ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಬಿಕಾಸ್ ದೇ ಹ್ಯಾವ್ ದ ವರ್ಡ್ ಆಫ್ ಗಾಡ್. ಅವರಿಗೆ ದೇವರ ವಾಕ್ಯ ಉಂಟು. ನೋಡಿ, ಲೂಕನ ಸುವಾರ್ತೆಯಲ್ಲಿ ಐಶ್ವರ್ಯವಂತ ಹೇಳ್ತಾ ಇದ್ದಾನೆ ಅಬ್ರಹಾಮನಿಗೆ, ಸೊ ಸೆಂಡ್ ಲಾಜರಸ್, ನೀನು ಲಾಜರನನ್ನ ನನ್ನ ಮನೆಗೆ ಕಳಿಸ್ಕೊಡು. ಅವನು ಹೋಗಿ ನಾನು ಇಲ್ಲಿ ಅನುಭವಿಸುವಂತಹ ಯಾತನೆಯನ್ನ ಹೇಳಿ. ಅದಕ್ಕೆ ಅಬ್ರಹಾಮ ಹೇಳ್ತಾ ಇದ್ದಾನೆ, ಅವರಿಗೆ ಏನಿದೆ? ಪ್ರವಾದಿಗಳಿದ್ದಾರೆ, ಅವರಿಗೆ ಧರ್ಮಶಾಸ್ತ್ರ ಇದೆ, ಎವ್ರಿಥಿಂಗ್ ಇಸ್ ದೇರ್. ಸೊ ಅವರು ರಕ್ಷಣೆ ಹೊಂದಬೇಕಾದ್ರೆ ಅವರು ಅದನ್ನು ಓದ್ಕೊಳ್ಳಿ, ಅಷ್ಟೇ, ಮುಗೀತು. ನಮ್ಮ ಸಭೆಯನ್ನ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇತರೆ ಸಭೆ ವಿಶ್ವಾಸಿಗಳನ್ನ ಕದಿಯುವಂಥದ್ದು ಸುವಾರ್ತೀಕರಣವಲ್ಲ. ನೋಡಿ, ನಾವೆಲ್ಲರೂ ಆರಾಧಿಸುವಂಥದ್ದು ಏಕಮಾತ್ರ ದೇವರನ್ನ. ಎಫೆಸಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು 5ನೇ ವಾಕ್ಯದಲ್ಲಿ, 4ನೇ ವಾಕ್ಯದಿಂದ, ಸೊ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ವಿ ಆಲ್ ಬಿಲಾಂಗ್ ಟು ಒನ್ ಬಾಡಿ. ಒಬ್ಬನೇ ಆತ್ಮನನ್ನ ಹೊಂದಿದವರು, ಒನ್ ಸ್ಪಿರಿಟ್. ಈ ಸ್ಪಿರಿಟ್ ಎಂಬುದಾಗಿ ಹೇಳುವಾಗ ಅನೇಕ ತಪ್ಪು ಕಲ್ಪನೆಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಸ್ಪಿರಿಟ್ ಅಂದ್ರೆ ಏನೆಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಕೆಲವರು ನೆನೆಸಿರುವಂಥದ್ದು ಶಬ್ದ ಕೋಲಾಹಲಗಳನ್ನು ಮಾಡುವಂಥದ್ದು ಎಂಬುದಾಗಿ. ವಾಟ್ ಈಸ್ ಸ್ಪಿರಿಟ್? ನೋಡಿ, ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 16ರಿಂದ ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಯೇಸು ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋದ. ಪ್ರತಿಯೊಬ್ಬ ಯಹೂದ್ಯನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಕರ್ತವ್ಯ, ದೌತ್ಯ, ಸಬ್ಬತ್ ದಿನದಲ್ಲಿ ದೇವರನ್ನು ಆರಾಧಿಸುವಂಥದ್ದು. ಸಬ್ಬತ್ ದಿನ ದೇವರಿಗಾಗಿ ಮೀಸಲಾಗಿಟ್ಟಿರುವಂತಹ ದಿನ. ಸಬ್ಬತ್ ದಿನದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಅದು ಹಳೆ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಕೊಟ್ಟಂತಹ ಆಜ್ಞೆ. ಸರ್ವಶಕ್ತನಾದ ಇಲ್ಲಿ ಯೇಸು ಸ್ವಾಮಿ ಆ ಒಂದು ವಾಡಿಕೆಯನ್ನ ಮುಂದುವರೆಸುವಂತಹ ವ್ಯಕ್ತಿಯಾಗಿದ್ದ ತನ್ನ ಐಹಿಕ ಕಾಲದಲ್ಲಿ. ಆತನು ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಸುರುಳಿಯನ್ನ ಕೊಟ್ಟರು. ಆ ಸುರುಳಿಯಲ್ಲಿ ಬರೆದಂಥದ್ದು, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಅಪಾನ್ ಮೀ. ಏನಕ್ಕೆ? ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನ ಸಾರುವುದಕ್ಕೆ ಅಭಿಷೇಕಿಸಿದನು.
ನೋಡಿ, ಆತನು ನನ್ನನ್ನು ಕರ್ತನ ಆತ್ಮದಿಂದ ನನ್ನನ್ನ ಅಭಿಷೇಕಿಸಿರುವಂಥದ್ದು ಬಡವರಿಗೆ ಬಡವರು ಅಂದ್ರೆ ಗತಿಹೀನರು ಎಂಬುದಾಗಿ ಅಲ್ಲ, ಆತ್ಮದಲ್ಲಿ ಬಡವರು ಅಂದ್ರೆ ಆಧ್ಯಾತ್ಮಿಕತೆಯಿಂದ ದೂರ ಇರುವಂಥವರು, ದೇವರೊಂದಿಗೆ ಯಾವ ವಿಧವಾದ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವಂಥವರು, ಸೈತಾನನಿಗೆ ಅಧೀನರಾಗಿರುವಂಥವರು, ಸತ್ಯ ದೇವರನ್ನ ಆರಾಧಿಸದೇ ಇರುವಂಥವರು, ಇವರು ಬಡವರು. ಅದಕ್ಕೆ ತಾನೇ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಪ್ರಿಯರೇ, ಸೊ ಇಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಇನ್ನು ಅನೇಕ ವಿಚಾರಗಳನ್ನು ಹೇಳಬೇಕು ಎಂಬುದಾಗಿ ಇದೆ, ಆದ ಸಮಯದ ಅಭಾವ, ನಾನು ಅದನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದಾನೆ. ಇನ್ನೊಂದು ವಾಕ್ಯ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 8ನೇ ವಾಕ್ಯ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಕರ್ತನ ಆತ್ಮ ಅಂದ್ರೆ ಸುವಾರ್ತೀಕರಣವನ್ನು ಮಾಡುವಂಥದ್ದು. ಕರ್ತನ ಆತ್ಮ ಭಾನುವಾರ 4 ಗೋಡೆಗಳ ಮಧ್ಯದಲ್ಲಿ ಕೂಗಾಡುವಂಥದ್ದಲ್ಲ. ಇಂದು ದುರುಪದೇಶಕರ ದಂಡು ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡುವಂಥದ್ದಾಗಿದೆ. ನೋಡಿ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಸೊ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಇಲ್ಲಿ ಯಾವುದೇ ಡಿನಾಮಿನೇಷನ್ಗೆ ಅವಕಾಶ ಇಲ್ಲ. ನಾನು ಈ ರೀತಿಯಾಗಿ ನೆನೆಸ್ತೇನೆ, ಏನಾದರೂ ದೇವರು ಜೀವಬಾಧ್ಯರ ಪಟ್ಟಿಯ ಪುಸ್ತಕವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ರೆ ನಾವು ಯಾರ ಹೆಸರನ್ನ ಬರಿತಾ ಇದ್ವಿ, ಯಾರ ಹೆಸರನ್ನು ಬರಿತಾ ಇರಲಿಲ್ಲ. ನಾನು ಈ ರೀತಿಯಾಗಿ ಹೇಳ್ತೇನೆ, ಉದಾಹರಣೆಗೆ ನಾನು ಒಂದು ಸಭೆಯ ಪಾಲಕನಾಗಿದ್ರೆ, ಥ್ಯಾಂಕ್ ಗಾಡ್, ದೇವರು ನನಗೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಪಾಲಕನಾಗೋದಕ್ಕೆ. ಐ ಆಮ್ ನಾಟ್ ಎ ಚರ್ಚ್ ಪಾಸ್ಟರ್. ನಾನು ಒಬ್ಬ ಸಭಾ ಪಾಲಕನಾಗಿದ್ರೆ, ಸೊ ನನ್ನ ಸಭೆಯಲ್ಲಿ ಒಂದು 100 ಜನ ವಿಶ್ವಾಸಿಗಳು ಇದ್ದಿದ್ರೆ, ಐ ಡೋಂಟ್ ಥಿಂಕ್ ಸೊ ಐ ವಿಲ್ ರೈಟ್ ಆಲ್ ದ ನೇಮ್. ಎಲ್ಲರ ಹೆಸರನ್ನ ಆ ಜೀವಬಾಧ್ಯರ ಪುಸ್ತಕದಲ್ಲಿ ನಾನು ಬರೆಯೋದಿಲ್ಲ. ಯಾಕೆಂದ್ರೆ ನನ್ನನ್ನ ವಿರೋಧಿಸುವಂತಹ ವ್ಯಕ್ತಿಗಳು ಇರ್ತಾರಲ್ಲಿ, ನನ್ನನ್ನು ಅಗೆ ಮಾಡುವಂತಹ ವ್ಯಕ್ತಿಗಳು ಇರ್ತಾರಲ್ಲಿ, ಸೊ ನನಗೆ ಕೇಡನ್ನ ಬಗೆಯುವಂತಹ ವ್ಯಕ್ತಿಗಳು ಆ ಸಭೆಯಲ್ಲಿ ಇರ್ತಾರೆ. ಸೊ ಯಾವ ಕಾರಣಕ್ಕೂ ಅಂತಹ ವ್ಯಕ್ತಿಗಳ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ನಾನು ಬರೆಯೋದಿಲ್ಲ. ಆದರೆ ಸಭೆಯ ರಿಜಿಸ್ಟರ್ಲ್ಲಿ ಬರೀತೇನೆ. ಯಾಕೆಂದ್ರೆ ತಿಂಗಳು ನನಗೆ ವರಮಾನ ಸಿಕ್ಕುತ್ತೆ, ಕಾಣಿಕೆ ಸಿಕ್ಕುತ್ತೆ, ದಶಮ ಭಾಗ ಸಿಕ್ಕುತ್ತೆ. ಆದರೆ ಜೀವಬಾಧ್ಯರ ಪಟ್ಟಿಯ ಪುಸ್ತಕ ನನ್ನ ಕೈಯಲ್ಲಿ ಕೊಟ್ಟಿದ್ರೆ ಐ ವಿಲ್ ನೆವರ್ ರೈಟ್ ಇಟ್ ಎವ್ರಿಬಡಿಸ್ ನೇಮ್. ಥ್ಯಾಂಕ್ ಗಾಡ್, ಅದು ದೇವರ ಬಳಿಯಲ್ಲಿ ಇದೆ. ಅದು ನಾನು ಒಳಗೊಂಡಿರುವ ಸಂಸ್ಥೆಯ ಡೈರೆಕ್ಟರ್ಗಳ ಪ್ರೆಸಿಡೆಂಟ್ ಕೈಲಿ ಇದ್ದಿದ್ರೆ, ಅಥವಾ ಮೇನ್ಲೈನ್ ಸಭೆಗಳ ಬಿಷಪ್ ಅವರ ಕೈಗಳಲ್ಲಿ ಇದ್ದಿದ್ರೆ, ನಿಜವಾಗಲೂ ಕ್ರೈಸ್ತರಲ್ಲಿ 99% ಜನರ ಹೆಸರು ಅದರಲ್ಲೂ ಬರಿತಾ ಇರಲಿಲ್ಲ. ಅವರಿಗೆ ಜೈ ಹೇಳುವಂತಹ ವ್ಯಕ್ತಿಗಳ ಹೆಸರನ್ನು ಮಾತ್ರ ಅವರು ಬರಿತಾ ಇದ್ರು.
ನೋಡಿ ಇಲ್ಲಿ, ಸೊ ವಿ ಆಲ್ ಬಿಲಾಂಗ್ ಟು ಒನ್ ಬಾಡಿ. ಇಟ್ ಇಸ್ ಎ ಯೂನಿವರ್ಸಲ್ ಚರ್ಚ್. ಸೊ ವಿ ಆಲ್ ದ ಪಾರ್ಟ್ ಆಫ್ ದ ಚರ್ಚ್. ನಾವೆಲ್ಲರೂ ಶರೀರದ ಅವಯವಗಳು, ಸಭೆ ಎಂಬ ಶರೀರದ ಅವಯವಗಳು. ಸೊ ಇಲ್ಲಿ ನಾವು ನೋಡುವಂಥದ್ದು ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ಒಂದೇ ಭರವಸೆ. ನಾನು ಪ್ರಾರಂಭದಲ್ಲಿ ವಾಟ್ ಇಸ್ ಅವರ್ ಹೋಪ್? ಯೋಹಾನ 14:3. ಸೊ ನಾನು ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಸ್ಥಳವು ಸಿದ್ಧವಾದ ಮೇಲೆ ನಾನು ಬಂದು ತಿರುಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ದಟ್ ಇಸ್ ಅ ಹೋಪ್ ವಿ ಹ್ಯಾವ್. ಆ ಒಂದು ನಿರೀಕ್ಷೆಗೆ ನಾವು ಕರೆಯಲ್ಪಟ್ಟವರು ಪ್ರಿಯರೇ. As a church is a universal. ಸಭೆ ಒಂದು ಜಾಗತಿಕವಾದಂತಹ ಒಂದು ಸಂಭವವಾಗಿರುವಾಗ ನಾವು ವಿಭಿನ್ನ ಪಂಗಡಗಳಿಗೆ ಸೇರಿದವರಾಗಿದ್ದಾಗ್ಯೂ ನಮ್ಮಲ್ಲಿ ಒಂದು ಐಕ್ಯತೆ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತಹ ನಮ್ಮ ಮಧ್ಯದಲ್ಲಿ ಐಕ್ಯತೆ ಉಂಟಾ? ಇವತ್ತು ನಾವು ಕದಿಯುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದೇವೆ. ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ 4ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳುವಂಥದ್ದು, ನೀವು ಯೋಗ್ಯರಾಗಿ ನಡ್ಕೊಳ್ರಿ. ದೇರ್ ಇಸ್ ಸಮ್ ಇಶ್ಯೂಸ್ ಈವನ್ ಇನ್ ದ ಅರ್ಲಿ ಚರ್ಚಸ್. ಪ್ರಾರಂಭ ಶತಮಾನದ ಸಭೆಯಲ್ಲಿ ಕೆಲವು ಇಶ್ಯೂಗಳಿದ್ವು. ಇವತ್ತು ಇಶ್ಯೂಗಳು ಜಾಸ್ತಿ ಇದೆ. ಅಂದು ಇದ್ದಂತಹ ಇಶ್ಯೂ ಅನ್ನುವಂಥದ್ದು ಒಂದೇ ಒಂದು. ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಯಹೂದ್ಯರಲ್ಲದ ಕ್ರೈಸ್ತರಿಗೆ ಸುನ್ನತಿ ಮಾಡಬೇಕು ಎಂಬ ಒಂದು ವಿಚಾರವನ್ನ ಯಹೂದ್ಯ ಕ್ರೈಸ್ತರು ಮುಂದಿಟ್ರು. ಅವ್ರು ಹೇಳ್ತಾ ಇದ್ದಾರೆ, ನೀವು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ್ರೆ ಮಾತ್ರ ಸಾಲದು, ನೀವು ಸುನ್ನತಿ ಮಾಡ್ಕೊಬೇಕು, ಮೋಶೆಯ ಧರ್ಮಶಾಸ್ತ್ರಗಳನ್ನು ಅನುಸರಿಸ್ಕೊಂಡು ಇಡಬೇಕು, ಆಗ ಮಾತ್ರ ನೀವು ಕ್ರೈಸ್ತರಾಗ್ತೀರಾ. ನೋಡಿ, ಅಪೊಸ್ತಲನಾದ ಪೌಲ ತನ್ನ 3ನೆಯ ಮಿಷನರಿ ಪ್ರಯಾಣದಲ್ಲಿ ಎಫೆಸಿಯದಲ್ಲಿ ಸಭೆಯನ್ನ ಸ್ಥಾಪಿಸಿದ. ತದನಂತರವಾಗಿ ಪ್ರತ್ಯೇಕವಾಗಿ ಪ್ರಕಟಣೆ ಪುಸ್ತಕ ಅದರ 20ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಅಥವಾ 19ನೇ ಅಧ್ಯಾಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ 19ನೇ ಅಧ್ಯಾಯದ ಮಧ್ಯಭಾಗದಲ್ಲಿ ನಾವು ನೋಡುವಂಥದ್ದು, there is a conflict not among the church. ಎಫೆಸಿಯ ಪಟ್ಟಣದಲ್ಲಿ ಒಂದು ಗಲಭೆ. ಆ ಗಲಭೆಯ ಮೂಲಕವಾಗಿ ಪೌಲ ಏನು ಮಾಡ್ದ? ಎಫೆಸ ಪಟ್ಟಣವನ್ನ ಬಿಟ್ಟು ಮೆಕದೋನ್ಯಕ್ಕೆ ಹೋದ. ಆದರೆ ಪೌಲ ಎಫೆಸಿಯ ಪಟ್ಟಣದಲ್ಲಿ ಸುಮಾರು 3 ವರ್ಷ ಕಾಲ ಸೇವೆಯನ್ನ ಮಾಡ್ದ. ಈ 3 ವರ್ಷ ಕಾಲದ ಸೇವೆಯಲ್ಲಿ ಯಹೂದ್ಯರಿಗೂ ಗ್ರೀಕರಿಗೂ ಕರ್ತನ ಸದ್ವರ್ತಮಾನವನ್ನು ತಿಳಿಯಪಡಿಸ್ತಾ. ಸೊ ಹೀಗಿರಲಾಗಿ ದೇರ್ ವಿಲ್ ಬಿ ಎ ಕಾನ್ಫ್ಲಿಕ್ಟ್. ಕೆಲವು ಕಾನ್ಫ್ಲಿಕ್ಟ್ಗಳು ಉಂಟಾಗಿರುವುದಕ್ಕೆ ಸಾಧ್ಯತೆ ಉಂಟು. ಕಾರಣ 20ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಪೌಲ ಹೇಳ್ತಾ ಇದ್ದಾನೆ, ಸೊ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಅಂದ್ರೆ ದುರ್ಬೋಧಕರು ಬರ್ತಾರೆ. ಇವತ್ತು ನಮ್ಮ ಸಭೆಗಳು ದುರ್ಬೋಧಕರ ತಂಡದಿಂದ ತುಂಬಲ್ಪಟ್ಟಿದೆ. ಯಾವುದೇ ಸಭೆಯನ್ನು ತೆಗೆದುಕೊಳ್ಳ್ರಿ, ಪ್ರತಿಯೊಂದು ಸಭೆಯು ಅವನವನ ಹೊಟ್ಟೆ ತುಂಬಿಸುವಂತಹ ಕಾರ್ಯವನ್ನಲ್ಲದೆ ಯಥಾರ್ಥವಾದ ದೇವರ ಸುವಾರ್ತೆಯನ್ನು ಸಾರ್ತಾ ಇಲ್ಲ. ಸೈಂಟ್ ಅಗಸ್ಟಿನ್ ಅವರು ಹೇಳಿರುವಂತಹ ಒಂದು ಮಾತು, ಡೋಂಟ್ ಪ್ರೀಚ್ ದ ಗಾಸ್ಪಲ್ ಟು ಫಿಲ್ ದ ಚರ್ಚ್. ನಿಮ್ಮ ಸಭೆಯನ್ನ ತುಂಬಿಸುವುದಕ್ಕೆ ಸುವಾರ್ತೆಯನ್ನ ಸಾರಬೇಡ್ರಿ. ಪ್ರೀಚ್ ದ ಗಾಸ್ಪಲ್ ಟು ಫಿಲ್ ದ ಹೆವೆನ್. ಪರಲೋಕವನ್ನ ತುಂಬಿಸುವುದಕ್ಕೆ ಸುವಾರ್ತೆಯನ್ನ ಸಾರ್ರಿ.
ಇವತ್ತು ನಾವುಗಳು ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಎಂಬುದಾಗಿ ಕರೆಸಿಕೊಳ್ಳುವಂಥವರು ತಮ್ಮ ಸಭೆಯನ್ನು ತುಂಬಿಸುವುದಕ್ಕೋಸ್ಕರವಾಗಿ ಮೇನ್ಯನ್ ಸಭೆಗಳಿಂದ ಜನರನ್ನ ಕರ್ಕೊಂಡು ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರೂರವಾದ ತೋಳಗಳು ಬರ್ತದೆ. ಸೊ ಆದುದರಿಂದ ನೀವೇನ್ ಮಾಡಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೆ ಹೇಳ್ತಾ ಇರೋದು? ಎಫೆಸದಲ್ಲಿರುವಂತಹ ದೇವರ ಸೇವಕರುಗಳಿಗೆ ಅಥವಾ ಸಭಾ ಹಿರಿಯರಿಗೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಸೊ ಅದಾಗಿ ಸುಮಾರು 5-6 ವರ್ಷಗಳ ನಂತರವಾಗಿ ಪೌಲನು ಎಫೆಸಿಯ ಪಟ್ಟಣಕ್ಕೆ ಅಥವಾ ಎಫೆಸಿಯ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆಯಿರಿ. ಸೊ ಯು ಆರ್ ನಾಟ್ ಕಾಲ್ಡ್ ಬೈ ಡಿನಾಮಿನೇಷನ್. See, nobody is called by denomination leaders. We are all called by God. ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು. ನೋಡಿ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಸೊ ನಮ್ಮನ್ನ ಕರೆದಿರುವಂಥದ್ದು ನಮ್ಮ ಡಿನಾಮಿನೇಷನ್ ಪ್ರೆಸಿಡೆಂಟ್ಗಳಲ್ಲ, ಅರ್ಥ ಮಾಡ್ಕೊಳ್ರಿ. ಸೊ ನಮ್ಮನ್ನ ಕರೆದಿರುವಂಥದ್ದು ಸರ್ವಶಕ್ತನಾದ ದೇವರು. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಜಗದೋತ್ಪತ್ತಿಗೆ ಮೊದಲೇ ಆತನು ನನ್ನನ್ನು, ಸರ್ವಶಕ್ತನಾದ ದೇವರು, ತಂದೆಯಾದ ದೇವರು ನನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಸೊ ನಾವು ತಂದೆಯಾದ ದೇವರಿಂದ ಕ್ರಿಸ್ತನಿಗೋಸ್ಕರವಾಗಿ ಆರಿಸಿಕೊಂಡಿರುವಂಥವರು. ಸೊ ಈಗಿರಲಾಗಿ ನಾವೇನ್ ಮಾಡ್ಬೇಕಂತೆ, ನಾವು ಫಲವನ್ನ ಕೊಡಬೇಕು. ಸುಮ್ಮನೆ ಬೂಸ ಬಿಟ್ಟು ಸಭೆಯನ್ನ ತುಂಬಿಸೋದಲ್ಲ. ಇವತ್ತು ನಾವು ಕಾಣುವಂಥದ್ದು ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ, ಇಂಡಿಪೆಂಡೆಂಟ್ ಸಭೆಗಳಲ್ಲಿ, ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ರಿ, ಸೊ ನಿಮ್ಮ ಜೀವಿತದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ಬಿಡ್ತತೆ. ದೇವರು ನಮ್ಮನ್ನ ಕರೆದಿರುವಂಥದ್ದು ಕ್ರೈಸ್ತತ್ವದ ಫಲವನ್ನ ಕೊಡಕ್ಕೆ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ಯೋಗ್ಯರಾಗಿ ನಡ್ಕೊಳ್ಬೇಕು. ಏನ್ ಯೋಗ್ಯತೆ? ಏನ್ ಯೋಗ್ಯತೆ? ಅಲ್ಲಿ ಉಪಯೋಗಿಸಿರುವಂತಹ ಪದ ಅನ್ನುವಂಥದ್ದು ವೆಯ್ಟ್ ಈಕ್ವಲಿ ಆಕ್ಸಿಯೋಸ್, ಸಮಾನ ತೂಕ. ಏನ್ ಸಮಾನ ತೂಕ ಅಂದ್ರೆ, ತಕ್ಕಡಿಯಲ್ಲಿ 2, ಒಂದರಲ್ಲಿ 1 kg ಕಲ್ಲಿರುತ್ತೆ, ಮತ್ತೊಂದರಲ್ಲಿ ದವಸ. ನಾವು ತೂಕ ಹಾಕುವಾಗ ಈ 1 kg ಕಲ್ಲಿನ ತೂಕದ ಅದೇ ಪ್ರಮಾಣದ ದವಸ ಇರಬೇಕು. ಇಟ್ ಇಸ್ ಈಕ್ವಲ್. ಆದರೆ ಇವತ್ತು ನಾವು ಎಲ್ಲೇ ಹೋಗಿ ಪ್ರತ್ಯೇಕವಾಗಿ ರೇಷನ್ ಅಂಗಡಿಗಳಲ್ಲಿ ನಾವು 5 kg ಗೋಧಿ ತಗೊಂಡ್ರೆ ಹಾಕುವಂಥದ್ದು 5 kg ಕಲ್ಲು, ಆದರೆ ತೂಕ ಬರುವಾಗ ಕೆಲವೊಮ್ಮೆ 100 ಗ್ರಾಮ್ 200 ಗ್ರಾಮ್ ಕಡಿಮೆ ಇರ್ತದೆ. ಅದೊಂದು ಟ್ರಿಕ್ಕು. ಆದರೆ ಇಲ್ಲಿ ಪೌಲ ಯೋಗ್ಯ ಆ ಒಂದು ಪದಕ್ಕೆ ಪೌಲ ಉಪಯೋಗಿಸಿರುವಂಥದ್ದು ಈಕ್ವಲ್ ವೆಯ್ಟ್, ಸಮಾನ ತೂಕ. ಅಂದ್ರೆ ಏನು? ಸೊ ನಮ್ಮ ಕರೆಯುವಿಕೆ ಅನ್ನುವಂಥದ್ದು, ಅಂದ್ರೆ ದೇವರ ಕರೆಯುವಿಕೆ ಮತ್ತು ನಮ್ಮ ನಡವಳಿಕೆ, ಇಟ್ ಶುಡ್ ಬಿ ಈಕ್ವಲ್. ನಮ್ಮ ಕರೆಯುವಿಕೆ ಎಲ್ಲಿದೆ, ನಮ್ಮ ನಡವಳಿಕೆ ಎಲ್ಲಿದೆ? ನೋಡಿ, ಉಳುಮೆ ಮಾಡುವಂತಹ ಎತ್ತನ್ನ ಅದರ ಮೇಲೆ ನೊಗವನ್ನು ಹಾಕಿದಾಗ 2 ಎತ್ತುಗಳು
ಸರಿ ಸಮಾನವಾಗಿ ಹೋದರೆ ಮಾತ್ರ ಉಳುಮೆ ನೇರವಾಗಿ ಬರುವಂಥದ್ದು. ಒಂದು ಎಡಕ್ಕೆ ಒಂದು ಬಲಕ್ಕೆ ಹೋದ್ರೆ ಅಂಕು ಡೊಂಕು ಆಗ್ಬಿಡ್ತದೆ. ಇವತ್ತು ನಮ್ಮ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಅಂಕು ಡೊಂಕು. ನಮ್ಮ ಕರೆಯುವಿಕೆ ಮತ್ತು ನಮ್ಮ ನಡವಳಿಕೆ ಎರಡು ವಿಭಿನ್ನವಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಒಂದೊಂದು ಸಭೆಗಳು ಒಂದೊಂದು ದಿಕ್ಕಿಗೆ. ಪ್ರಿಯರೇ, ಚರ್ಚ್ ಇಸ್ ಯೂನಿವರ್ಸಲ್. ಅರ್ಥ ಮಾಡ್ಕೊಳ್ರಿ. ನೀವು ಕಟ್ಟುವಂತಹ ಕಟ್ಟಡ ಅಲ್ಲ ಸಭೆ. ಇಟ್ಸ್ ಎ ಯೂನಿವರ್ಸಲ್, ಇಟ್ಸ್ ಎ ಬಾಡಿ. ಇದು ಶರೀರ. ಆದುದರಿಂದಲೇ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನೀವು ಒಂದೇ ದೇಹಕ್ಕೆ ಸೇರಿದವರು. ಕ್ರೈಸ್ಟ್ ಇಸ್ ಹೆಡ್ ಆಫ್ ದ ಚರ್ಚ್, ಹೆಡ್ ಆಫ್ ತಂದೆ ಯೇಸು ಸ್ವಾಮಿ ತಲೆ. ಸೊ ವಿ ಆರ್ ದ ಪಾರ್ಟ್. ವಿ ಮೇ ಬಿ ವರ್ಷಿಪಿಂಗ್ ಗಾಡ್ ಇನ್ ಡಿಫರೆಂಟ್ ಡಿನಾಮಿನೇಷನ್. ನಾವು ವಿಭಿನ್ನವಾದ ಪಂಗಡಗಳಲ್ಲಿ, ಸಭೆಗಳಲ್ಲಿ ದೇವರನ್ನ ಆರಾಧಿಸುವಂತ ವ್ಯಕ್ತಿಯಾಗಿರ್ಬೋದು. ಆದರೆ ನಮ್ಮ ನಿರೀಕ್ಷೆ ಅನ್ನುವಂಥದ್ದು ಏಕಮಾತ್ರ ನಿರೀಕ್ಷೆ. ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಜೀವಿಸುವಂತವರಾಗಿರ್ಬೇಕು ಪ್ರಿಯರೇ. ಆದರೆ ಇವತ್ತು ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೇವೆ, ಒಮ್ಮೆ ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ಇಲ್ಲಿ ನಮ್ಮಲ್ಲಿ ಅಥವಾ ಕ್ರೈಸ್ತರಲ್ಲಿ ಪರಸ್ಪರ ಹೊಂದಾಣಿಕೆ, ಐಕ್ಯತೆ ಇರಬೇಕಾದರೆ ನಾವೇನ್ ಮಾಡಬೇಕು? ಪರಸ್ಪರ ಪ್ರೀತಿಸುವಂತವರಾಗಿರ್ಬೇಕು. ಇವತ್ತು ಮೇನ್ಲೈನ್ ಸಭೆಗಳನ್ನ ಬಿಟ್ಬಿಡಿ, ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡುವಂತಹ ಅನೇಕ ಸೇವಕರುಗಳು ಎಂದು ಕರೆಸಿಕೊಳ್ಳುವಂತವರು ಅವರು ಸೇವೆ ಮಾಡುವ ಕ್ಷೇತ್ರದಲ್ಲಿ ಬೇರೆ ಯಾವುದಾದರೂ ಸೇವಕ ಕಾಲಿಟ್ರೆ ಅವನನ್ನ ಅಲ್ಲಿಂದ ಒದ್ದು ಓಡಿಸ್ತಾರೆ. ಯಾಕೆಂದ್ರೆ ಇನ್ನೊಬ್ಬ ಬಂದು ಅವನ ಹಾಡುಗಳನ್ನ ಕತ್ಕೊಂಡು ಹೋಗ್ಬಿಟ್ರೆ ಇವನ ವರಮಾನ ಕಡಿಮೆ ಆಗ್ತದೆ. ಇಸ್ ನಾಟ್ ಬಾದರಿಂಗ್ ಅಬೌಟ್ ದ ಸೋಲ್, ಇಸ್ ಬಾದರಿಂಗ್ ಅಬೌಟ್ ದ ಇನ್ಕಮ್. ತನ್ನ ವರಮಾನದ ಪ್ರಶ್ನೆ ಅವನಿಗೆ. ಆದುದರಿಂದ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವನು ರೆಡಿ ಆಗಿರ್ತಾನೆ ಅವನು. ಇಂತಹ ಒಂದು ಸನ್ನಿವೇಶದಲ್ಲಿ ಇಂದು ಕ್ರೈಸ್ತ ಸಭೆಗಳು ಮುಂದಕ್ಕೆ ಹೋಗ್ತಾ ಇದೆ ಪ್ರಿಯರೇ. ಆದರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್, ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನಾವೆಲ್ಲರೂ ಕ್ರಿಸ್ತನೆಂಬ ಸಭೆಗೆ ಸಂಬಂಧಪಟ್ಟಂತವರು. ಸೊ ನಾವೆಲ್ಲರೂ ಒಂದೇ ಆತ್ಮನನ್ನ ಹೊಂದಿದ್ದೇವೆ. ವಾಟ್ ಇಸ್ ಸ್ಪಿರಿಟ್? ಟು ಸ್ಪಿರಿಟ್ ಟು ಪ್ರೀಚ್ ದ ಗಾಸ್ಪಲ್. ಒಂದೇ ಪದವಿ, ಆಮೇಲೆ ಒಂದೇ ಭರವಸೆ. ಏನು ಭರವಸೆ? ನಾನಿರುವಲ್ಲಿ ನೀವಿರಬೇಕು. ಸೊ ಈಗಿರಲಾಗಿ ನಾವೇನ್ ಮಾಡ್ಬೇಕಂತೆ? ಐಕ್ಯತೆಯಲ್ಲಿ ನಾವು ನಿಲ್ಲುವಂತವರಾಗಿರ್ಬೇಕು. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಫರಿಸಾಯರು ಹೇಳಿದ್ರು, ಇವನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವವನ್ನು ಬಿಡಿಸ್ತಾನೆ. ಯೇಸು ಸ್ವಾಮಿ ಹೇಳ್ದ, ಅವರಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಹೋಗ್ಬಿಟ್ರೆ ಅವರ ಸಾಮ್ರಾಜ್ಯ ಯಾವತ್ತೂ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಮ್ಮಲ್ಲಿ ಐಕ್ಯತೆ ಇದ್ರೆ ಯಾವತ್ತೋ ನಮ್ಮ ದೇಶವನ್ನ ಕ್ರಿಸ್ತನಿಗಾಗಿ ನಾವು ಗೆಲ್ಬಹುದಾಗಿತ್ತು. ಮಲಯಾಳದಲ್ಲಿ ಒಂದು ಹಾಡು ಹೇಳ್ತಾರೆ, ಐಕ್ಯಮೈ ನಿನ್ನು ನಮ್ ವೇಲ ಚೈದಿಡ ಇಡಿಚಿಡಾನ್ ಪೇಯಿನ್ ಕೋಟ. ಅಂದ್ರೆ ಐಕ್ಯವಾಗಿ ನಿಂತು ನಾವು ಸೇವೆ ಮಾಡಿದ್ರೆ ಸೈತಾನನ ಕೋಟೆಯನ್ನು ನಾವು ಚದುರಿಸಬಹುದು. ಯೇಸು ಸ್ವಾಮಿ ಹೇಳ್ದ, ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಎಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ.
ಭೂಲೋಕದಲ್ಲಿ ಇಬ್ಬರು ಏಕ ಮನಸ್ಸುಳ್ಳವರಾಗಿ ಏನನ್ನಾದರೂ ಬೇಡಿಕೊಂಡ್ರೆ ಅದು ನಿಮಗೆ ಕೊಡ್ತೇನೆ. ಬಟ್ ವಿ ಡೋಂಟ್ ಹ್ಯಾವ್ ದಟ್ ಯುನಿಟಿ. ನಮ್ಮಲ್ಲಿ ಐಕ್ಯತೆ ಇಲ್ಲ. ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, 3 ಉರಿಯ ಹಗ್ಗ ಮುರಿದು ಹೋಗೋದಿಲ್ಲ. ಐಕ್ಯತೆ. ಸೊ ನೀವು ಸೇವೆ ಮಾಡುವಂತಹ ಸ್ಥಳದಲ್ಲಿ ಇತರೆ ಪಂಗಡಗಳಿಗೆ, ಇತರೆ ಡಿನಾಮಿನೇಷನ್ಗಳಿಗೆ ಸೇರಿರುವಂತಹ ಸೇವಕರು ಇದ್ರೆ ಅವರ ಕುರಿಗಳನ್ನು ಕದಿಬೇಡ್ರಿ. ಇದು ಸೇವೆಯಲ್ಲ ಪ್ರಿಯರೇ. ಐಕ್ಯವಾಗಿ ಅನ್ಯೋನ್ಯತೆಯಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಆ ದೇಶದಲ್ಲಿ ಸುವಾರ್ತೆಯನ್ನ ಪ್ರಚುರಪಡಿಸಿರಿ. ಇದು ದೇವರು ನಮ್ಮನ್ನ ಕರೆದಿದಂತಹ ಉದ್ದೇಶ. ಕಾಣಿಕೆಗಾಗಿ, ದಶಮ ಭಾಗಕ್ಕಾಗಿ ಸೇವೆ ಮಾಡಬೇಡ್ರಿ. ಸಭೆಯನ್ನ ತುಂಬಿಸುವುದಕ್ಕಾಗಿ ಸೇವೆ ಮಾಡಬೇಡ್ರಿ. ಪರಲೋಕವನ್ನ ಆತ್ಮಗಳಿಂದ ತುಂಬಿಸುವುದಕ್ಕಾಗಿ ಸೇವೆ ಮಾಡ್ರಿ. ಪ್ರಿಯರೇ, ನಮ್ಮಲ್ಲಿ ಐಕ್ಯತೆ ಇದೆಯಾ? ಡು ವಿ ಹ್ಯಾವ್? ನಮ್ಮಲ್ಲಿ ಆ ಒಂದು ಆಧ್ಯಾತ್ಮಿಕವಾದ ಐಕ್ಯತೆ ಇದೆಯಾ? ಒಂದೇ ಸಂಸ್ಥೆಯಲ್ಲಿ, ಒಂದೇ ಡಿಸ್ಟ್ರಿಕ್ಟಲ್ಲಿ ಪರಸ್ಪರ ಸೇವೆ ಮಾಡುವಂತಹ ಸೇವಕರ ಮಧ್ಯದಲ್ಲಿ ಐಕ್ಯತೆ ಇಲ್ಲ. ಪ್ರಿಯರೇ, ಇದ್ಯಾವುದು ದೇವರಿಂದ ಕರೆಯಲ್ಪಟ್ಟಿರುವಂಥದ್ದಲ್ಲ. ಪರಸ್ಪರ ಐಕ್ಯತೆ ಇಲ್ಲದೆ ಇರುವಂತಹ ವಿಶ್ವಾಸಿಗಳು, ದೇವರ ಸೇವಕರು ದೇವರಿಂದ ಕರೆಯಲ್ಪಟ್ಟವರಲ್ಲ. ಇವರೆಲ್ಲರೂ ಸ್ವಾರ್ಥಕ್ಕೋಸ್ಕರವಾಗಿ ಈ ದೇವರ ವಾಕ್ಯವನ್ನ ವ್ಯರ್ಥವಾಗಿ ಉಪಯೋಗಿಸುವಂತವರಾಗಿದ್ದಾರೆ. ಈ ಮುಂಜಾನೆಯ ಜಾವದಲ್ಲಿ ಪ್ರಿಯರೇ, 1 ನಿಮಿಷ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಸೊ ನಾವು ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟವರಾಗಿರಲಾಗಿ, ಆ ಆತ್ಮನನ್ನ ಹೊಂದಿದವರಾಗಿರಲಾಗಿ, ಒಂದೇ ಪದವಿಯನ್ನು, ಒಂದೇ ಭರವಸೆಯನ್ನ ನಿರೀಕ್ಷಿಸುತ್ತಿರುವವರಾಗಿ ನಾವು ಐಕ್ಯತೆಯಲ್ಲಿ ದೇವರ ಸೇವೆಯಲ್ಲಿ ಮುಂದೆ ಸಾಗ್ತಾ ಇದ್ದೇವಾ? ಇಲ್ಲದೆ ಹೋದರೆ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಪ್ರಿಯರೇ, ನಿಮ್ಮನ್ನು ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳ್ರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೆಲವು ಮೇನ್ಲೈನ್ ಸಭೆಗಳು ಈ ಒಂದು ಎಕ್ಯುಮೆನಿಕಲ್ ಮೂವ್ಮೆಂಟ್ನ ಭಾಗಗಳಾಗಿರುವಾಗ, ಅನೇಕ ಇಂಡಿಪೆಂಡೆಂಟ್ ಸಭೆಗಳು ತಮ್ಮನ್ನು ಪ್ರತ್ಯೇಕವಾಗಿ ಹೇಳಿದ್ರೆ ಇಟ್ಸ್ರೆ ಡಾಕ್ಟ್ರಿನಲ್ ಇಶ್ಯೂ ಎಂಬುದಾಗಿ ಹೇಳ್ಕೊಂಡು, ಆದರೆ ಈ ಒಂದು ಡಾಕ್ಟ್ರಿನಲ್ ಇಶ್ಯೂ ಹೇಳ್ಕೊಂಡು ಮೇನ್ಲೈನ್ ಸಭೆಯ ವಿಶ್ವಾಸಿಗಳನ್ನ ಕದಿಯುವಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸವಾದದ್ದು? ಮಲಯಾಳದಲ್ಲಿ ಒಂದು ಮಾತು ಹೇಳ್ತಾರೆ, ಪುಲ್ಪಿಟ್ನ ಹತ್ಬಿಟ್ರೆ ಪ್ರಸಂಗಿಕೆಂಬೋ ಇವನ್ ಮಾಳಂಬಿ, ಅಂದ್ರೆ ಆತರ ದೇವ್ರ ತರ. ಆದರೆ ತದನಂತರ ಜೀವಿತ ಭಿಕ್ಷೆಗಾರನಿಗಿಂತಲೂ ಕಡೆ. ಮಾಡಂಬಿ, ಮಾತನಾಡುವಾಗ ಮಾಡಂಬಿ. ಮಾಡಂಬಿ ಅಂದ್ರೆ ಲಾರ್ಡ್ ಎಂಬುದಾಗಿ, LORD ಕ್ಯಾಪಿಟಲ್, ದೇವರು ಎಂಬುದಾಗಿ ಅಲ್ಲ, ಯಜಮಾನ. ಆದರೆ ಮಾತಿನ ಮಧ್ಯದಲ್ಲಿ ಕೇವಲ ಕೊಡು 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 ಮಾತ್ರ.
ಪ್ರಿಯರೇ, ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದ್ರಿ. ಚರ್ಚ್ ಇಸ್ ನಾಟ್ ಬಿಲಾಂಗ್ಸ್ ಟು ಎನಿ ಡಿನಾಮಿನೇಷನ್. ಸಭೆ ಅನ್ನುವಂಥದ್ದು ಯಾವುದೇ ಸಂಸ್ಥೆಗೆ ಸಂಬಂಧಪಟ್ಟಂಥದ್ದಲ್ಲ. ಎಲ್ಲ ಹೇಳ್ತಾರೆ, ದೇವ್ರು ಹೇಳಿದ್ರು ನಾನು ಶುರು ಮಾಡಿದೆ, ದೇವ್ರು ಹೇಳಿದ್ರು ಶುರು ಮಾಡಿದೆ. ನಾನು ಈ ಸಭೆಯ ಭಾಗ ಆಗಿದ್ದೆ, ದೇವ್ರು ನನ್ನ ಹತ್ರ ಹೇಳಿದ್ರು, ನಾನು ಹೊಸ ಸಭೆ ಶುರು ಮಾಡಿಬಿಟ್ಟೆ. ಯಾವಲ್ಲ ಎಲ್ಲಿ ತನಕ ನೀವು ಜನರ ಕಣ್ಣಿಗೆ ಮಣ್ಣು ಹಾಕ್ತೀರಾ? ಎಲ್ಲಿ ತನಕ ನೀವು ವಿಶ್ವಾಸಿಗಳನ್ನ ಮೂರ್ಖರನ್ನಾಗಿ ಮಾಡ್ತೀರಾ? ಪ್ರಿಯ ವಿಶ್ವಾಸಿಗಳೇ, ಸಭೆಯನ್ನ ಬದಲಾಯಿಸಬೇಡ್ರಿ, ಮನಸ್ಸನ್ನ ಬದಲಾಯಿಸ್ರಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ಅಲ್ಲಿ ಹೇಳುವಂಥದ್ದು, ಸ್ನಾನಿಕನಾದ ಯೋಹಾನ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂದು ತಕ್ಕ ಫಲದಿಂದ ತೋರಿಸ್ರಿ. ಬೆಂಗಳೂರಿನಲ್ಲಿ ಕೆಲವು CSI ಸಭೆಯ ವಿಶ್ವಾಸಿಗಳು ಅವರ ಸಭೆಯ ಪ್ರಾರಂಭ ಆರಾಧನೆಯನ್ನ ಮುಕ್ತಾಯಗೊಳಿಸಿ ಇಂತಹ ಅಣಬೆ ಕಡೆಗೆ ಓಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಇದ್ದಾವೆ. ಸೊ ಇಂಥವರಿಗೆ ನಾನು ಹೇಳುವಂಥದ್ದು, ಸಭೆ ಬದಲಾಯಿಸಬೇಡ್ರಿ, ನಿಮ್ಮ ಮನಸ್ಸನ್ನ ಬದಲಾಯಿಸ್ರಿ. ನೋಡಿ, ಇಲ್ಲಿ ಯೋಹಾನ ಹೇಳುವಂಥದ್ದು, ಮರಗಳ ಬೇರಿಗೆ ಕೊಡಲಿ ಹಾಕಿದೆ. 10ನೇ ವಾಕ್ಯ, ಮತ್ತಾಯ 3:10. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಹನ್ನೆರಡನೇ ವಾಕ್ಯ, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿರುವ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಹಾಕ್ತಾನೆ. ಒಟ್ಟು, ಎಲ್ಲ ಒಟ್ಟುಗಳ ಇವತ್ತು ಕ್ರೈಸ್ತ ಸಭೆಯಲ್ಲಿ ಒಟ್ಟುಗಳ ದೊಡ್ಡ ಒಂದು ಶೇಖರಣೆ. ನೋಡಿ, ಹೆಸರನ್ನ ಬದಲಾಯಿಸಬೇಡ್ರಿ, ಮತ ಬದಲಾಯಿಸಬೇಡ್ರಿ, ಸಂಸ್ಕೃತಿ ಬದಲಾಯಿಸಬೇಡ್ರಿ. ಸೊ ವಿ ಹ್ಯಾವ್ ನಮಗೆ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ಇದೆ. ಡೋಂಟ್ ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಸನ್ನ ಬದಲಾಯಿಸ್ರಿ. ಒಂದು ಉತ್ತಮ ವ್ಯಕ್ತಿಯಾಗಿ ಬದುಕ್ರಿ. ಹಿರಿಯರನ್ನ ಗೌರವಿಸದೆ, ತಂದೆ ತಾಯಿಗಳನ್ನ ಸನ್ಮಾನಿಸದೆ, 66 ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ವಾಕ್ಯವನ್ನ ಕಂಠಪಾಠ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ತಂದೆ ತಾಯಿಗಳಿಗೆ ಮಾಡಬೇಕಾದದನ್ನ ಮಾಡದೆ ಪ್ರಸಂಗಿಸುವುದರಿಂದ ಯಾವ ಪ್ರಯೋಜನ ಇಲ್ಲ. ಹಾಗೆ ಗಂಡನ ಜವಾಬ್ದಾರಿಯನ್ನ ಗಂಡ ಮಾಡದೆ ಉದ್ದುದ್ದ ಪ್ರಾರ್ಥನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಹೆಂಡತಿಯಾದವಳು ಗಂಡನನ್ನ ಸನ್ಮಾನಿಸದೆ, ಗಂಡನಿಗೆ ಅಧೀನಳಾಗದೆ ಉಪವಾಸ ಮಾಡುವುದರಿಂದ ಯಾವ ಪ್ರಯೋಜನ ಇಲ್ಲ. ಪ್ರಿಯರೇ, ಐಕ್ಯತೆ ಅನ್ನುವಂಥದ್ದು ಕುಟುಂಬದಿಂದ ಪ್ರಾರಂಭ ಆದ್ರೇನೆ ಸಭೆಯಲ್ಲಿ ಮುಂದುವರಿಯುವಂಥದ್ದು. ನಾವೆಲ್ಲರೂ ವಿ ಆಲ್ ಬಿಲಾಂಗ್ಸ್ ಟು ಒನ್ ಬಾಡಿ.
ನಾವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು. ಸೊ ವಿ ಆರ್ ಆಲ್ ಇನ್ ಡಿಫ್ರೆಂಟ್ ಅವಯವಗಳು ಮಾತ್ರ. ಸೊ ಹೀಗಿರಲಾಗಿ ಈ ದಿನಗಳಲ್ಲಿ ಪರಸ್ಪರ ಐಕ್ಯತೆಯಿಂದ, ಪರಸ್ಪರ ಹೊಂದಾಣಿಕೆಯಿಂದ ದೇವರು ನಮಗೆ ಕೊಟ್ಟಿರುವಂತಹ ಆ ಕೆಲಸವನ್ನ ನಾವು ಪೂರೈಸುವಂತವರಾಗಿರುವ. ನೋಡಿ, ಐಕ್ಯತೆಯಲ್ಲಿ ಬಲ ಇದೆ. ಅನ್ಯೋನ್ಯವಾದ ಸಹಕಾರಗಳು ನಮ್ಮ ಕೆಲಸದಲ್ಲಿ ಇದ್ದರೆ ನಾವು ನಮ್ಮ ಕೆಲಸದಲ್ಲಿ ಉನ್ನತಿಯನ್ನ ಸಾಧಿಸಬಹುದು. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವಿರುವ ಸ್ಥಳದಲ್ಲಿ ವಿವಿಧ ಪಂಗಡಗಳು, ವಿವಿಧ ಡಿನೋಮಿನೇಷನ್ ಸಭೆಗಳು ಇದ್ದಾಗ್ಯೂ ಸಹ ಪರಸ್ಪರ ಐಕ್ಯತೆಯಿಂದ ನಾವು ಸೇವೆ ಮಾಡೋದಾದರೆ, ಪ್ರಾರ್ಥಿಸುವುದಾದರೆ, ಆ ಜಾಗದಲ್ಲಿ, ಆ ಸ್ಥಳದಲ್ಲಿ ಸತ್ಯ ಸುವಾರ್ತೆಯನ್ನ ಅತಿ ಶೀಘ್ರವಾಗಿ ಪ್ರಚುರಪಡಿಸುವುದಕ್ಕೆ ಸಾಧ್ಯವಾಗ್ತದೆ. ಇದಕ್ಕಾಗಿ ದೇವರು ನನ್ನನ್ನ ಕರೆದಿರುವಂಥದ್ದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ ಮತ್ತು ನಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಆ ಒಂದು ಐಕ್ಯತೆಗಾಗಿ ನೀವು ನಮ್ಮನ್ನು ಕರೆದಿರುವಾಗ ಆ ಐಕ್ಯತೆಯಲ್ಲಿ ನೆಲೆ ನಿಲ್ಲುವುದಕ್ಕೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮತ್ತು ನಾವರ್ತಿ ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು. ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರು ತಮ್ಮ ಜೀವಿತವನ್ನು ಮತ್ತು ದಾವತಿ ಪುನರ್ ಪರೀಕ್ಷಿಸಿಕೊಂಡು ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಐಕ್ಯವಾಗಿ ನಿಂತು ಕರ್ತನ ಸೇವೆಯನ್ನ ಮಾಡುವಂಥವರಾಗಿರುವ, ಪ್ರತ್ಯೇಕವಾಗಿ ಈ ಒಂದು ಐಕ್ಯತಾ ವಾರದಲ್ಲಿ ಪರಸ್ಪರ ಪ್ರಾರ್ಥನೆಯಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥವರಾಗಿರುವ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.